ಯಾವುದೇ ಭಾಷಣ ಮಾಡಿದ್ರು ಹೋಗಿ ನೋಡ್ಬೇಕು, ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದರಿಂದ ಸಮಾಜಕ್ಕೇನು ಒಳ್ಳೇದಾಗಲ್ಲ. ಯಾರನ್ನೋ ಟಾರ್ಗೆಟ್ ಮಾಡಬೇಡಿ. ನಾಳೆ ಇದು ತಿರುಗುಬಾಣ ನಿಮಗೂ ಆಗುತ್ತೆ. ತಿರುಗುಬಾಣ ಎಚ್ಚರಿಕೆ ಇರಬೇಕು. ಇಂಥ ಕಾನೂನು ಮಾಡಬೇಕಾದ್ರೆ 100 ಸರಿ. ಇವಾಗ ನಮ್ಮ ಡಾಕ್ಟ್ರು ತಂದರು, ಯಾರು ಡಾಕ್ಟ್ರು ಎಂತ ಬಿಲ್ ತಂದ್ರು, ಎಲ್ಲ ಇಡೀ ಸದನ ಹೇಳ್ತು, ಎಸ್ ವಿ ಆರ್ ವಿತ್ ಯು ಮಾದೇವಪ್ಪ ಅಂತ ಹೇಳಿದ್ರು. ಮಾದೇವನ್ ತರ ನಡ್ಕೊಳ್ರಿ. ಈ ಪರಮೇಶ್ವರ್ ಅದೇ ಹೆಸರು. ಇಂಥ ಎರಡು ಒಂದೇ. ಇದರಿಂದ ಅಲ್ಲ ತರ್ತಕ್ಕಂಥ ಬಿಲ್ ಎಷ್ಟು ನಿಮಿಷ ಕೊಟ್ರು ಅವರು ಏಟ್ ಮಾಡಿದ್ರ ಅವ್ರ ಹತ್ರ ವಿರೋಧ ಪಕ್ಷದ ನಾಯಕರು ಇಡೀ ದೇಶದ ಅಭಿವೃದ್ಧಿಯೇ ಸುರೇಶ್ ಕುಮಾರ್ ಅವರೇ, ಮಾದೇವರ್ ಅವರೇ, ಗೊತ್ತಾ ನಿಮ್ಗೆ ಸೋಲ್ಸಿದ್ ಯಾರು ಗೊತ್ತಾ? ಅಂಬೇಡ್ಕರ್ಗೆ ಎಲೆಕ್ಷನ್ ಏಜೆಂಟ್ ಆಗಿದ್ದು ದತ್ತೋಪಂತ ತೇಂಗಡಿ ಅಂತ. ಯಾರು? ನೀವಿರೋ ಪಾರ್ಟಿಯವರು. ಅಂಬೇಡ್ಕರ್ ಸೋತದ್ದು ಅವರೊಂದು ಪೊಲಿಟಿಕಲ್ ಪಾರ್ಟಿ ಅಂಬೇಡ್ಕರ್ he was representing a political party, so what? Yes, what ಅಂದ್ರೆ he was representing a political party. ಅವರಿಗೆ ಜಾಗ ಕೊಟ್ಟಿಲ್ಲ ಗಾಂಧಿ ಕುಟುಂಬದ. ಆಯ್ತು ಚರ್ಚೆ ಅಪ್ರಸ್ತುತ ಮಾದೇವಪ್ಪ ಅವ್ರು ತರ್ತಕ್ಕಂಥ ಬಿಲ್ಲು, ಪರಮೇಶ್ವರ್ ಅವ್ರು ತರ್ತಕ್ಕಂಥ ಬಿಲ್ಲು ಸರಿಯಾದ ದಾರಿಯಲ್ಲಿ ವಿಚಾರ ಸರಿಯಾದ ಇರ್ತದೆ. ಅಶೋಕನ ಪಾತ್ರ ಮಹಾಸಭಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಬಿಲ್ ಬಗ್ಗೆ ಮಾತಾಡಿ. ಇವರ ಬಿಲ್ ಬಗ್ಗೆ ಬಿಟ್ಟು ನೀವೇನೆಲ್ಲ ಮೊದಲ ಮಂತ್ರಿ ಮಾಡಿದ ಕಾಂಗ್ರೆಸ್ ಪಾರ್ಟಿ ಮತ್ತೆ ಚರ್ಚೆ ಎಲ್ಲರಿಗೂ ಗೊತ್ತಿದೆ. ಈಗ ಮುಗಿಸ್ಲಿ. ಈಗ ಬ್ರಿಟಿಷರಿದ್ದಾಗ ಬಿಲ್ ಬಗ್ಗೆ ಮಾತಾಡಿ. ಬಿಲ್ ಬಗ್ಗೆ ಮಿನಿಸ್ಟ್ರಲ್ಲಿ ಅಂಬೇಡ್ಕರ್ ಅವರು ಇದ್ರು. ಬಿಲ್ ಬಗ್ಗೆ ತುಂಬಾ ತಪ್ಪು ಮಾಹಿತಿ. ಬಿಲ್ ಬಗ್ಗೆ ಮಾತಾಡಿ. ಲಾಡ್ ಅವರೇ, ಅದಕ್ಕಿಂತ ಮೊದಲ ಮಿನಿಸ್ಟರ್ ಇದ್ರಿ ಅವರು. ಅಸೆಂಬ್ಲಿ ಬೆಂಗಾಲಿಂದ ಬರ್ತಾರೆ. ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಿದ್ದಾರೆ. ಮಾತಾಡಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಇದೇ ಏನ್ ಹೇಳಿದ್ರು ಗೊತ್ತಾ? ವಿಡಿಯೋ ನೋಡಿ, ಆ ವಿಡಿಯೋ ನೋಡಿ. ಒಂದ್ ನಿಮಿಷ ಸುರೇಶ್, ಅಶೋಕನ್ ಪರವಾಗಿ ಒಂದ್ ನಿಮಿಷ ಒಂದೇ ನಿಮಿಷ ಬಿಲ್ ಬಗ್ಗೆ ಸಭಾಧ್ಯಕ್ಷರೇ. ಸುರೇಶ್ ನನ್ನ ಬಗ್ಗೆ ನನ್ನ ಪರವಾಗಿ ಮಾತಾಡ್ತೀನಿ, ವಿರುದ್ಧವಾಗಿ ಮಾತಾಡೋದು. ಬಿಲ್ ನಾನು ಹೇಳ್ತಾ ಇರೋದು ಯಾಕೆ ಇಷ್ಟು ಬಯಸ್ತಿದ್ದಾರೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಸಭಾಧ್ಯಕ್ಷರೇ. ಅವ್ರು ಮಾತಾಡ್ತಾರೆ. ಪತ್ರಕರ್ತರಿಗೂ ಕೂಡ ನೆಮ್ಮದಿಯಾಗಿರಕ್ಕಾಗಲ್ಲ, ಅದಕ್ಕೋಸ್ಕರ ಸಭಾಧ್ಯಕ್ಷರೇ ನಿಮ್ಮ ವಿರುದ್ಧ ಮಾತಾಡುವ ಕಟ್ಟಾಕ್ಲಿಕ್ಕೆ ಹೋಗ್ತೀರಾ ನೀವು? ಯಾಕೆ ಇಷ್ಟ ನಿಮ್ಮ ವಿರುದ್ಧ ಮಾತಾಡುವ ಎಲ್ಲರಿಗೂ ಕಟ್ಟಾಕ್ತೀರಾ? ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುರೇಶ್ ಸುಮ್ನೇರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಕರಾವಳಿ ಬೆಂಕಿ ಹಾಕಕ್ ಹೊರಟಿರೋದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ಕತ್ತೀರಪ್ಪ. ಅಶೋಕ್ ಖಂಡ್ರೆ ಸಭಾಧ್ಯಕ್ಷರೇ, ಅಶೋಕ್ ಖಂಡ್ರೆ ಈಲ್ಡ್ ಆಗವ್ರೆ. ಅವ್ರ ಯಾಕೆ 5 ಜನ? ಅವ್ರ 5 ಜನ ಯಾಕೆ ನೆಮ್ಮದಿಯಾಗಿದ್ದಾರೆ? ನಿಮ್ಗೆ ಭಯ ಇದೆ ಇಲ್ಲ ಸಭಾಧ್ಯಕ್ಷ? ಸಭಾಧ್ಯಕ್ಷ ಅವ್ರು ಮಾತಾಡಿ. ಸಭಾಧ್ಯಕ್ಷರೇ
ಸಭಾಧ್ಯಕ್ಷ ಈ ಭಾಷೆಗಳನ್ನ ಬೇಡ ಅವರು ಮಾತಾಡ್ಬೇಕಾದ್ರೆ ಸಭಾಧ್ಯಕ್ಷ ಈ ಅವರು ಭಾಷೆಗಳೆಲ್ಲ ಎದುರಲ್ಲ. ಕರಾವಳಿಗೆ ನೀವು ಬೇಕು ಅಂತ ಭಾಷೆ 5 ಜನ ದಯಮಾಡಿ 5 ಜನ ಮಾತಾಡಲ್ಲ. ಯಾರು ಕರಾವಳಿಗೆ ಬೆಂಕಿ ಹಾಕಿದ್ದು? ಅಶೋಕ್ ಅಣ್ಣ ಯಾರು ಅವ್ರು ದ್ವೇಷ ಮಾತಾಡಿದ್ದು? ಇಲ್ಲ ಎಷ್ಟು ದ್ವೇಷ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲ ಕುತ್ಕೊಳ್ಳಿಕ್ಕಾಗಲ್ಲ. ನೀವು ಕರಾವಳಿಯಲ್ಲೇನು? ಈಗ ಚರ್ಚೆ ಮಾಡ್ಲಿಕ್ಕೆ ಆಯ್ತದೆ. ಈಗ ಚರ್ಚೆ ಮಾಡ್ಲಿಕ್ಕೆ ಆಯ್ತು. ಈಗ ಚರ್ಚೆ ಮಾಡ್ಲಿಕ್ಕೆ ಆಯ್ತದೆ. ಈ ತರ ರೋಪ ಹಾಕ್ಬಿಟ್ಟು ಅದೇ ಚರ್ಚೆ ಮಾತಾಡೋದು. ಇದೇ ಪ್ರಶ್ನೆ ಭಾಷಣ. ನಾಯಕರು ಮಾತಾಡಕ್ಕೆ ಅವಕಾಶ ಕೊಟ್ಟರು. 5 ಜನ ಹಿಂದೂ ಸಮಾಜ ಕಾಲ್ಗಟ್ಟಿಕೊಳ್ಳಿಲ್ಲ. ಹೌದು ಆಯ್ತು ಕೂತ್ಕೊಳ್ಳಿ. ಅವ್ರು ಮಾತಾಡಕ್ಕೆ ಹಿಂದೂ ಸಮಾಜ ನಮ್ಮ ಮೇಲೆ ಏನು ದಬ್ಬಾಳಿಕೆ ಮಾಡೋದು ಇವರು? ಕರಾವಳಿ ಬೆಂಕಿ ಹೌದು, ಹಿಂದೂ ಸಮಾಜ ಕರಾವಳಿ ಬಗ್ಗೆ ಯಾರು ಇಲ್ಲಿ ನೀ ಎದುರ್ಸಾಕ್ ಬರ್ಬೇಡಪ್ಪ. ನಾವು ನಾನು ಉತ್ತರ ಕೊಡಿ, ನಾನು ಪಾಸ್ ಮಾಡ್ತೇನೆ ಈಗ. ನಂಗೆ ಅವರು ನಂಗೆ ಮಾತಾಡಿದ್ರು. ಮತ್ತೆ ಇವರು ಸುಮ್ಮನೆ ಏನ್ ಮಾಡ್ತಾ ಇದ್ದಾರೆ? ತೆಗಿತೇನೆ ಹೇಳಿದ್ದೇನೆ. ಹೇಳಿದ್ದೇನೆ. ಸುರೇಶ್ ಅವರೇ, ಮಾನವರು ಸಾಕಿ ಸುಮ್ಮನೆ ಮಾತಾಡ್ತಾರೆ. ತಂದ್ರೆ ಕುಂಬಳಕಾಯಿ ಸುರೇಶ್ ಕರಾವಳಿ ಬಗ್ಗೆ ಮಾತಾಡಿದ್ರು. ಸುರೇಶ್ ಇಲ್ಲ ಸಭಾಧ್ಯಕ್ಷ ಕರಾವಳಿಯಲ್ಲಿ ಹಿಂದೂ ಸಮಾಜ ನಾನು ಹೇಳಿದ್ದು ನಾಳೆ ಹಾಕ್ತೀನಿ ಮಾತಾಡಿ. ಕೊಟ್ಟರು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ. ಆಯ್ತು. ಕರಾವಳಿ ಬಗ್ಗೆ ಅಶೋಕ್ ಅವ್ರ ಮೇಲೆ ಕೇಸ್ ಹಾಕಿ. ಅಶೋಕ್ ಕಣ್ಣ ಹೇಳೋರೆ ನಾನು ಮಾತಾಡ್ತೀನಿ. ನಾನು ಅವ್ರ ಮೇಲೆ ಕೇಸ್ ಹಾಕಿ. ನೀವು ಕುತ್ಕೊಂತ ಹೇಳಕ್ ನಿಮ್ಗಿಲ್ಲ ಅಧಿಕಾರ. ಅಧ್ಯಕ್ಷರೇ, ನಿಮ್ಗಿಲ್ಲ ನೀವು ಕರಾವಳಿಯರಾಗಿ ನಿಮ್ಗಿಲ್ಲ ಕೂತ್ಕೊಳ್ಬಾರ್ದು. ಅಶೋಕ್ ನಾನು ಕುತ್ಕೊತೀನಿ. ಅಧ್ಯಕ್ಷರೇ, ಏನೇನೋ ಅರ್ಥ ಮಾಡಬೇಡ. ಅಲ್ವಾ ನಿಮ್ಮ ರಕ್ತದ ಪ್ರತಿ ಕಣದಲ್ಲಿ ದೇಶ ಇದೆ. ಒಬ್ಬ ಸಚಿವ ನಿಮ್ಮ ರಕ್ತ ಅದಕ್ಕೆ ಈ ರೀತಿ ಯಾಕೆ ಇಷ್ಟು ಭಯ? ಕರಾವಳಿ ಬೆಂಕಿ ಬಿದ್ದಿದೆ ಅಂದ್ರೆ ನಾನೇನು ಹೇಳಿದೆ? ಕರಾವಳಿಗೆ ಬೆಂಕಿ ನಾನು ಹೇಳಿದ್ದು ನೀವಲ್ಲ. ಕರಾವಳಿ ಬೆಂಕಿ ಬಿದ್ದಿದೆ. ಯಾಕೆ ಮಾತಾಡ್ತೀರಿ? ಕರಾವಳಿ ಬಗ್ಗೆ ಕರಾವಳಿ ಮಾತಾಡಕ್ಕೆ ಬಿಡಲ್ಲ. ಈ ತರ ಮಾಡಿದ್ರೆ ಹೆಂಗೆ? ಈ ತರ ನಮ್ಮ ಮೇಲೆ ಬಲಾತ್ಕಾರ ಮಾಡಿದ್ರೆ ಹೆಂಗೆ? ಮಾಡಿದ್ರೆ ಹೆಂಗೆ ಸರ್? ನಾಗೇಂದ್ರ ಅವರೇ, ಕರಾವಳಿ ಬಗ್ಗೆ ಅಧ್ಯಕ್ಷ ನೀವು ಆ ಪೀಠದಲ್ಲಿ ಕೂತ್ಕೊಳ್ತೀರಿ. ಕರಾವಳಿ
ಆಯ್ತಪ್ಪ 1, 2, 3, 4, 5 ಯಾವಾಗ ಎದ್ದಿತ್ಕತ್ತೀರಾ ಅಧ್ಯಕ್ಷರೇ ಕರಾವಳಿಯ ಬಗ್ಗೆ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಭಾಷಣ ಇದರಿಂದಲೇ ನೋಡಿ, ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ, ಎಲ್ಲ ಕಿವಿಗೆ ಇಯರ್ಫೋನ್ ಹಾಕಿ, ಕೇರ್ಗೆ ಇಯರ್ಫೋನ್ ಹಾಕಿ. ಅಧ್ಯಕ್ಷ ಅವರು ಮಾತಾ ಕೇಳ್ತಾರೆ, ಎಲ್ಲ ಇಯರ್ಫೋನ್. ಕರಾವಳಿಯ ಬಗ್ಗೆ ಮಾತಾಡಿ. ಕರಾವಳಿಗೆ ಅಪಮಾನ ಮಾಡಿದ್ದೆ ನಾವು. ನಾನು ಒಮ್ಮೆ ಸಚಿವ ಉತ್ತರ ಕೊಟ್ಟರೆ ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ. ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಕರಾವಳಿ ವಿಚಾರವಾಗಿ ಅದನ್ನ ನಾನು ಈಗಾಗಲೇ ಹೇಳಿದ್ದೇನೆ, ಅದನ್ನ ಕಡತದಿಂದ ತೆಗೆದನ್ನು ಹೇಳಿದ್ದೇನೆ. ಮತ್ತೆ ಏನ್ ಚರ್ಚೆ ನಿಮ್ದು? ಏನ್ ಆಯ್ತು, ಉತ್ತರ ಕೊಡಿ. ಕರಾವಳಿಯಲ್ಲಿ ಪರೇಶ್ ಮಿಶ್ರಾ ವಿಚಾರದಲ್ಲಿ ಬೆಂಕಿ ಅನಾವಶ್ಯಕವಾಗಿ ಬೆಂಕಿ ಹಚ್ಚಿಕೊಂಡವರು ಬಿಜೆಪಿಯವರು. ಉತ್ತರ ಕೊಡಿ. ಗೃಹ ಸಚಿವರು, ಈಗಾಗಲೇ ಗೃಹ ಸಚಿವರು, ಮಾನ್ಯ ವಿರೋಧ ಪಕ್ಷದ ಗೃಹ ನಾಯಕರು ಸಚಿವರು, ಅವರು ಗೃಹ ಕೆಲವು ಸಚಿವರೇ, ಸಲಹೆಗಳನ್ನು ಕೂಡ ಸರ್, ಕೊಟ್ಟಿದ್ದಾರೆ. ಅಧ್ಯಕ್ಷ, ಇವತ್ತು ಗೃಹ ಸಚಿವರೇ, ಗೃಹ ಸಚಿವರೇ, ಒಂದ್ ನಿಮಿಷ ದಯಮಾಡಿ. ದಯಮಾಡಿ ತಾವು ಈ ಬಿಲ್ಲನ್ನು ನಾವು ತಂದಿದ್ದೇವೆ, ಇದನ್ನ ಪಾಸ್ ಮಾಡಿ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 10 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಒಪ್ಪಿಗೆ ದೊರೆತಿದೆ. 8 ರಿಂದ 10 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಿ ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾದವು. ಮಾನ್ಯ ಸಚಿವರು, ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ದ್ವೇಷ ಮಾಡ್ತಾ ಇರೋದು ಇದು ಪ್ರಸ್ತಾವ ಅಂಗೀಕರಿಸಬೇಕು ಎಂದು ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಈಗ ಪ್ರಸ್ತಾವವು ವಿಧೇಯಕ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ. ಈಗ ಸಮಯ 2 ಗಂಟೆ ಆಗಿದೆ. ಸದನವನ್ನು 3 ಗಂಟೆ ಪ್ರಾರಂಭಿಸಲಾಗುವುದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.